ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ನಾನು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಈಗಾಗಲೇ ನಾನು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತೇಳಿ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಹೊಸಬರಿಗೆ ಅನುಕೂಲ ಆಗಲಿ ಅಂತೇಳಿಬಿಟ್ಟು ವಿಡಿಯೋವನ್ನು ತುಂಬ ದೊಡ್ಡದು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಮಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರ್ತಾನೇ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಯಾವಾಗ ಮಾಡಿದ್ರೂ ಎಕ್ಕುಟ್ಟು ಹೋಗ್ತಿದ್ದಾವೆ, ಸರಿಯಾಗಿ ಬರ್ತಿಲ್ಲ, ಭಾಳ ಬೇಜಾರಾಗ್ತೈತೆ ಅನ್ನೋರಿಗೆ ಮಾತ್ರ ಈ ಒಂದು ವಿಡಿಯೋ. ನಿಮ್ಗೆ ಈಗಾಗಲೇ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರ್ತಾ ಇದೆ, ನಮಗೇನು ತೊಂದರೆ ಇಲ್ಲ ಅಂತಕ್ಕಂಥವ್ರು ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ. ಕಲೀಲೇಬೇಕು ಅಂದರೆ ಯಾರಾದರೂ ಇದ್ದರೆ ಮಾತ್ರ ನೋಡಿ. ಯಾಕಂತಂದರೆ ಮತ್ತು ತುಂಬ ದೊಡ್ಡದಿದೆ, ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಬಾರ್ದಲ್ಲ. ಹಾಗಾಗಿ ನಾನು ಎಲ್ಲ ವಿಚಾರಗಳನ್ನು, ಸೂಕ್ಷ್ಮ ವಿಚಾರಗಳನ್ನು ಹೇಳ್ಕೊತ ಈ ಒಂದು ವಿಡಿಯೋ ಮಾಡಿರೋದ್ರಿಂದ ವಿಡಿಯೋ ತುಂಬ ದೊಡ್ಡದಾಗಿದೆ. ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಅನುಸರಿಸಿ ಮಾಡಿದ್ರಿ ಅಂತಂದರೆ ಅಕ್ಕಿ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಅಂತಂದರೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗೇ ಆಗುತ್ತಲ್ವ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಕಲಿಬೇಕು, ಗೊತ್ತಾಯ್ತಾ? ಇದನ್ನು ಮಾಡ್ತಕ್ಕಂಥದ್ದು ತುಂಬ ಅಂತಂದರೆ ತುಂಬ ಸುಲಭವಾಗಿದೆ. ನಾನು ಹೇಳಿದ ಥರ ಮಾಡಿದ್ದೀನಿ ಅಂತಂದರೆ ನೋಡಿರಿ ಎಷ್ಟು ಪದ್ರು ಪದ್ರು ಬಂದಿದೆ ಅಂತೇಳಿ. ಈ ಥರ ಅಕ್ಕಿ ರೊಟ್ಟಿಗಳನ್ನು ಮಾಡಿ ನೀವು ಕೂಡ ಸೈ ಅನ್ನಿಸ್ಕೋಬೋದು. ಹಾಗಾದರೆ ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನಾನಿವಾಗ ಅಕ್ಕಿ ಹಿಟ್ಟು ತಗೋತೀನಿ. ಮಾಮೂಲಿ ಗೊತ್ತಲ್ಲ ನಿಮಗೆ, ತುಂಬ ಏನು ಒತ್ತಿ ತಗೊಳಲ್ಲ, ಹಾಗೆ ಹಗುರಕ್ಕೆ ತಗೋತೀನಂತೆ. ನಾನಿಲ್ಲಿ ಅಂಗಡಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ನೀವೇನಾದರೂ ಮನೆಯಲ್ಲೇ ಏನಾದರೂ ಅಕ್ಕಿ ಹಿಟ್ಟನ್ನು ಮಿಲ್ ಮಾಡಿಸಿದ್ರೆ ಅದು ಒಳ್ಳೆಯದು, ಇದಕ್ಕಿಂತ ಒಳ್ಳೆಯದು. ಆದರೆ ಅದು ನನಗಿವಾಗ ಸದ್ಯಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಅಂಗಡಿಯ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. 1 ಲೋಟ ಅಕ್ಕಿ ಹಿಟ್ಟನ್ನು ತಗೋತೀನಿ ಈ ಥರ. ಯಾಕಂದರೆ ನಾವು ಲೋಟದ ಅಳತೆ ಯಾಕಂತಂದರೆ, ಯಾಕೆ ನಿಮ್ಗೆ ಇದನ್ನು ತೋರಿಸ್ತೀನಿ ಅಂತಂದರೆ, ಕೆಲವರು 1 ಲೋಟ ಅಂತಂದರೆ ಹಿಂಗೆ ಒತ್ತಿ ಒತ್ತಿ ತೊಗೋಬೇಕಾ ಅಥವಾ ಹಂಗೆ ಹಗುರಕ್ಕೆ ತೊಗೋಬೇಕಾ ಅನ್ನೋದನ್ನು ಒಂಥರ ಅನುಮಾನ ಇರುತ್ತಲ್ಲ. ಹಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಇದರಲ್ಲಿ 1 ಲೋಟ ಅಕ್ಕಿ ಹಿಟ್ಟು, ಸಾಕಿಷ್ಟು. ಒಟ್ಟು 1 ಲೋಟ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಅದೇ ಲೋಟದಲ್ಲಿ 1 ಲೋಟ ನೀರು, ಒಂದು ಬಾಣಲೆ ಇಟ್ಬಿಟ್ಟು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ 1 ಲೋಟ ನೀರನ್ನು ಹಾಕಿದ್ನಲ್ಲ, ಮತ್ತು ಅದೇ ಲೋಟದಲ್ಲಿ 1.5 ಲೋಟಕ್ಕಿಂತ ಕಡಿಮೆ, 1.25 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ನೀರು ತೊಗೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಟ್ಟಾರೆ 1.5 ತೊಗೊಂಡ್ರೂ ತೊಂದರೆ ಇಲ್ಲ. 1.5 ಲೋಟ ತಗೊಳ್ರಿ. ತೀರಾ ನಿಮಗೆ ಕಾಲು ಕೈ ಅಂತಂದರೆ ಒಂಚೂರು ಮತ್ತು ನಿಮಗೆ ಒಂಚೂರು ತಲೆ ಕೆಡ್ಬೋದು. ಹಾಗಾಗಿ 1.5 ಲೋಟ ನೀರನ್ನು ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಇವಾಗ ಇದಕ್ಕೆ 1.5 ಲೋಟ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ಟವ್ ಹಚ್ಬಿಟ್ಟು ನೀರು ಚೆನ್ನಾಗಿ ಕುದಿಬೇಕು, ಒಂದು ಕುದಿ ಬೀಳಬೇಕು, ಅಲ್ಲಿವರೆಗೂ ಬಿಸಿ ಮಾಡಿರಿ. ಮತ್ತು ಅದನ್ನು ತಿರುಗೋದಕ್ಕೆ ನಿಮಗೆ ಗೊತ್ತೈತಿ ಇಂಥ ಒಂದು ದಿಮ್ಮನ ಸುಚ್ಕ ತಗೊಳ್ರಿ, ಯಾವ್ದಾರ ಒಟ್ಟು ಒಂಚೂರು ದಿಮ್ಮನಿರ್ಬೇಕಷ್ಟೆ. ಬೇಕು ಅಂತಂದರೆ ಒಂದು ಚಮಚ ಎಣ್ಣೆ ಕೂಡ ಹಾಕೋಬೋದು. ನಾನೇನು ಎಣ್ಣೆ ಏನು ಹಾಕ್ತಿಲ್ಲ, ಬೇಡ, ಆದಷ್ಟು ಎಣ್ಣೆ ಬಳಕೆ ಕಡಿಮೆ ಮಾಡೋಣ. ಹಾಗಾಗಿ ನಾನೇನು ತೋರಿಸಿದ್ದೀನಿ ಹಿಂಗೆ ಮಾಡಿರಿ, ಚೆನ್ನಾಗಿ ಬರ್ತವೆ, ಏನಾಗಲ್ಲ. ಇವಾಗ ನೀರು ಕುದಿ ಬಿತ್ತಾ, ಇವಾಗ ಉರಿನ ಸಣ್ಣಕ್ಕೆ ಇಟ್ಕೊಂಡು ಇಲ್ಲಿ 1 ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀವಲ್ಲ, ಇದನ್ನ ಇದಕ್ಕೆ ಹಾಕ್ರಿ. ಇವಾಗ ಏನು ಮಾಡ್ತೀರಪ್ಪ ಅಂತಂದರೆ, ಚೆನ್ನಾಗಿ ಕೂಡಿಸ್ರಿ ಇದನ್ನ. ರಾಗಿ ಮುದ್ದೆ ಇದನ್ನೆಲ್ಲ ಕೂಡಿಸ್ತೀವಲ್ಲ, ಹಂಗೇನು ಇದನ್ನು ಕೂಡಿಸ್ಕೊಳ್ರಿ. ಹಿಂಗೆ ಸ್ಟವ್ವಿನ ಆಫ್ ಮಾಡಿಲ್ಲ, ಸಣ್ಣೂರಿನಲ್ಲೇ ಐತೆ. ಹಿಂಗೆ ಚೆನ್ನಾಗಿ ತಿರುಗಿಬೇಕು ಇದನ್ನ. ಇದನ್ನ ಏನು ಅಕ್ಕಿ ರೊಟ್ಟಿಗಳನ್ನೇ ನಾನಾ ನಮೂನೆ ಮಾಡ್ತಾರೆ. ಇದನ್ನು ಅನ್ನ ಉಳಿದ್ರೆ ಅನ್ನ ಮಿದ್ದು ಅದ್ರಾಗೂ ಮಾಡ್ತಾರೆ. ಆಮೇಲೆ ಇದರಲ್ಲೇ ಈಗ 1 ಲೋಟ ಅಕ್ಕಿ ಹಿಟ್ಟಿಗೆ 2 ಲೋಟ ನೀರು ತಗೊಂಡು ಮಾಡ್ತಾರೆ, ನಾನಾ ನಮೂನೆ ಮಾಡ್ತಾರೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಬಿಸಿಗೆ ಚೆನ್ನಾಗಿ ತಿರುತ್ತಾ ಬರ್ತೀನಿ. ಇವಾಗ ಹಿಂಗೆ ನೋಡ್ರಿ, ಹಿಂಗೆ. ಆಮೇಲೆ ಇನ್ನೊಂದು ಏನು ಹೇಳ್ತಿದ್ನಪ್ಪ ಅಂದರೆ, ಅದೇ ಅಕ್ಕಿ ರೊಟ್ಟಿನ ಒಂದು 2-3 ಥರ ಮಾಡ್ತಾರೆ. ಇದು ಒಂದು ಹಳೆಯ ವಿಧಾನ. ಇದು ಹಳ್ಳಿಗಳಿಗೆ ಜಾಸ್ತಿ ಹಿಂಗೆ ಮಾಡ್ತಾರೆ. ಸರೆ ಮಾಡೋದು ಅಂತೇಳಿ ಕರಿತೀವಿ ಇದಕ್ಕೆ, ರೊಟ್ಟಿ ಸರೆ ಅಂತೇಳಿ. ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವೋ ಹಂಗೆ ಅಕ್ಕಿ ರೊಟ್ಟಿನೂ ಮಾಡ್ತೀವಂತೆ.
ಹಿಂಗೆ ಎಲ್ಲ ಚೆನ್ನಾಗಿ ಏನು ಗಂಟೆ ಏನು ಆಗಲ್ಲ ಇದರಲ್ಲಿ, ಏನು ಹೆದರಿಕೆನಕ್ಕೆ ಹೋಗ್ಬಿಡ್ರಿ. ಈಗ ಚೆನ್ನಾಗಿ ತಿರುಗಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಹಂಗೆ ಬಿಡಬೇಕು, ಒಂದು ತಣ್ಣಗೆ ಉಗುರು ಬೆಚ್ಚಗೆ ಆಗೋವರೆಗೂ ಸಾಕಿಷ್ಟಿದ್ರೆ. ಆಮೇಲೆ ನೀವೇನಾದ್ರೂ ಇದು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮನೆಯಲ್ಲೇ ಮಾಡಿಸಿರೋ ಅಕ್ಕಿ ಹಿಟ್ಟಾದರೆ, ಮನೆಯಲ್ಲೇ ತೊಳೆದು ಬಿಟ್ಟು ಮಿಲ್ ಮಾಡಿಸಿರೋದಾದರೆ ನೀವು 1.25 ಲೋಟ ನೀರು ತೊಗೋಬೇಕಾಗತ್ತೆ. ಅಂಗಡಿ ಹಿಟ್ಟಾದರೆ ಸ್ವಲ್ಪ ಕಡಿಮೆ ನೀರು ತೊಗೋಬೇಕಾಗತ್ತೆ. ಇದು ನಾನು ಅಂಗಡಿ ಹಿಟ್ಟು ಬಳಸ್ತಿರೋದ್ರಿಂದ ಕಡಿಮೆ ನೀರು ಹಾಕಿದ್ದೀನಿ. ಒಂದು ಮುಚ್ಚಳ ಮುಚ್ಚಿ ತಣ್ಣಗೆ ಹಾಕ್ಬಿಡ್ತೀನಿ ಸ್ವಲ್ಪ ಹೊತ್ತು. ಇವಾಗ ಅದ್ರ ಪಾಡಿಗೆ ತಣ್ಣಗೆ ಆಗ್ತಿರಲಿ, ಅಷ್ಟೊತ್ತಿಗೆ ರೊಟ್ಟಿ ಬೇಯಿಸೋಕ್ಕೆ ಹಂಚನ್ನು ಕೂಡ ತೊಳೆದು ಒಲೆ ಮೇಲೆ ಇಡ್ತಾ ಇದ್ದೀನಿ. ಇವಾಗ ರೊಟ್ಟಿ ಬೇಯಿಸೋದಕ್ಕೆ ಹಂಚು ಒಂಚೂರು ಹಿಂಗೆ ದಪ್ಪ ಇರಬೇಕು. ಹಿಂಗೆ ತೀರಾ ತೆಳ್ಳ ನಾವು ಹಂಚುಗಳಾದರೆ ಸರಿಯಾಗಿ ಬೇಯಿಸೋಕ್ಕಾಗಲ್ಲ. ಹಂಗಾಗಿ ಒಂದು 3 mm ಮಾತ್ರ ದಪ್ಪ ಇರಬೇಕು ರೊಟ್ಟಿ ಹಂಚುಗಳು. ಆವಾಗ ರೊಟ್ಟಿಗಳು ಚೆನ್ನಾಗಿ ಬರ್ತವೆ. ರೊಟ್ಟಿ ಆಗಲಿ ಚಪಾತಿಗಳಾಗಲಿ ಭಾಳ ಚೆನ್ನಾಗಿ ಬರ್ತಾವಂತೆ. ಇವಾಗ ಇಂಥದ್ದೊಂದು ಅಗಲವಾದ್ದು ಬೇಷನ್ನು, ಇಲ್ಲಾಂದರೆ ಅರಿವಾಣ, ಇಲ್ಲಾಂದರೆ ಒಂದು ದೊಡ್ಡ ತಟ್ಟೆ ತಗೊಳ್ರಿ. ಇಂಥ ಅರಿವಾಣಿಗಳಾದರೆ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನು ನಾದ್ಕೊಳಕ್ಕೆ ಭಾಳ ಚೆನ್ನಾಗಿರ್ತವೆ. ಈಗ ನೋಡಿರಿ, ಇದೊಂಚೂರು ಗಾಢ ತಣ್ಣಗಾಗಬೇಕು ಅನ್ನೋದಾದರೆ ಇಂಥ ಅರಿವಾಣಿಗೆ ತೊಗೊಂಡ್ವಿ ಅಂತಂದರೆ ಒಂಚೂರು ಗಾಢ ತಣ್ಣಗಾಗುತ್ತೆ, ರೊಟ್ಟಿನೂ ಗಾಢ ಮಾಡ್ಕೋಬೋದು. ನಾನಿಲ್ಲಿ ಇದ್ರ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಒಂದು 10 ನಿಮಿಷ ಆದಮೇಲೆ ಅದ್ರ ಬಿಸಿಗೆ ಇನ್ನೂ ಚೆನ್ನಾಗಿ ಸ್ವಲ್ಪ ಇದಾಗಿರುತ್ತಲ್ವ, ಇವಾಗ ಇದನ್ನ ಒಂದು ಅರಿವಾಣಿಗೆ ಹಾಕ್ಯಂತ ಇದ್ದೀನಿ. ಇವಾಗ ಇದನ್ನೊಂಚೂರು ರಸಗಾಯಿ ಮಾಡಿಕೊಂಡು ನಾದಬೇಕು. ಇಲ್ಲಾಂದರೆ ಕೈಗೆ ಒಂಥರ ಅಂಟಿಸುತ್ತೆ ಅಂತೇಳಿ ಸ್ವಲ್ಪ ಹಿಂಗೆ ನೀರೇನು ಹಾಕ್ಕೊಳೋದು ಬೇಡ. ಈಗ ಒಂಚೂರು ಹಸೆಗಾಯಿ ಮಾಡಿಕೊಂಡು ಒಂಚೂರು ಹಿಂಗೆ ಚೆನ್ನಾಗಿ ನಾದ್ರಿ. ಹಿಂಗೆ ಸ್ವಲ್ಪ ಸುಡ್ತಾ ಇದ್ದೀನಿ. ಇದು ನೀವು ಜೋಳದ ರೊಟ್ಟಿ ಮಾಡೋದಕ್ಕೆ ಹೆಂಗೆ ನಾದ್ತಿರಲ್ಲ ಹಂಗೆ ನಾದಬೇಕು. ಇದಕ್ಕೆ ಸ್ವಲ್ಪ ಭಾಳ ಗಟ್ಟಿ ಇದೆ ಅಂತ ಅನ್ನಿಸ್ತು ಅಂತಂದರೆ ನೀವು ಇನ್ನು ಸ್ವಲ್ಪ ತಣ್ಣೀರಿದೆಯಲ್ಲ, ತಣ್ಣೀರಲ್ಲೇ ಹಸೆಗಾಯಿ ಮಾಡ್ಕೊಂಡು ನಾದಿದ್ರಿ ಅಂತಂದರೆ ಮೆತ್ತಗಾಗುತ್ತೆ. ಆಯಿತಾ? ನಾನು ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಇವಾಗ ಈ ಚಮಚದಲ್ಲಿ ಒಂದು 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಒಂದು 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ರಿ. ಬರೀ ಈ ಸರಿನಲ್ಲೇ ರೊಟ್ಟಿ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಇದು ರೊಟ್ಟಿ ಹೊಸಿಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಕೈಗೆ ಸ್ವಲ್ಪ ಅಂಟಿಸುತ್ತೆ. ಹಂಗಾಗಿ ಒಂಚೂರು ಹಿಂಗೆ ಮೇಲಿಟ್ಟು ಹಾಕ್ಕೊಂಡು ನಾವು ನಾದ್ಕೊಂಡ್ವಿ ಅಂತಂದರೆ ಜೋಳದ ರೊಟ್ಟಿ ಮಾಡೋಕ್ಕೆ ಹೆಂಗೆ ಹಂಗೆ ನಾದ್ಕೊಂಡ್ವಿ ಅಂತಂದರೆ ಒಳ್ಳೆ ಹದಕ್ಕೆ ನಾವು ಚೆನ್ನಾಗಿ ರೊಟ್ಟಿಗಳನ್ನ ಮಾಡ್ಕೋಬೋದು. 1-2 ಚಮಚ ತೋರಿಸಿದ್ನಲ್ಲ ಅದರಲ್ಲಿ ಅಷ್ಟು ಸಾಕು. ಇವಾಗ ಇದಿಟ್ಟು ಇದೆಲ್ಲ ಚೆನ್ನಾಗಿ ಕೂಡೋ ಥರ ಚೆನ್ನಾಗಿ ನಾದ್ಕೊಳ್ರಿ. ಆಮೇಲೆ ನೋಡಿರಿ, ನಾನು 2 ಚಮಚ ಹಿಟ್ಟೇನು ಹಾಕ್ಕೊಂಡೆ ಅದು ಹೆಚ್ಚು ಕಡಿಮೆ ಆಗ್ಬೋದು. ಕೆಲವೊಂದು ಅಕ್ಕಿ ಹಿಟ್ಟು ಜಾಸ್ತಿ ನೀರು ಕುಡಿತವೆ, ಕೆಲವೊಂದು ಅಕ್ಕಿ ಹಿಟ್ಟು ಕಡಿಮೆ ನೀರು ಕುಡಿತವೆ. ಹಂಗಿದ್ದಾಗ ಏನಾಗುತ್ತೆ, ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಸ್ವಲ್ಪ ಕಡಿಮೆನೂ ಆಗ್ಬೋದು, ಏನೂ ತೊಂದರೆ ಇಲ್ಲ. ಜಾಸ್ತಿ ಇಡಿಸುತ್ತೆ ಅಂದರೆ ಇನ್ನೊಂದು ಚಮಚ ಜಾಸ್ತಿ ಹಾಕ್ಕೊಳ್ರಿ. ತೀರಾ ತೆಳ್ಳಗಾಯಿತು ಅಂದರೆ ಇನ್ನೊಂದು ಚಮಚ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ರಿ. ತೀರಾ ಗಟ್ಟಿಗಾಯಿತು ಅಂತಂದರೆ ಹಿಂಗೆ ಹಸೆಗಾಯಿ ಮಾಡಿಕೊಂಡು ಮತ್ತೆ ನಾದ್ಕೊಳ್ರಿ, ಆವಾಗ ಸರಿ ಹೋಗುತ್ತೆ ಅಷ್ಟೆ. ಇದು ನೀವು ಚೆನ್ನಾಗಿ ನಾದಿದ್ರಿ ಅಂತಂದರೆ ಎಷ್ಟು ಚೆನ್ನಾಗಿ ನಾದ್ತಿರೋ ಇದನ್ನು ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ರೊಟ್ಟಿಗಳು. ಅದೊಂದು ತಲೆಯಲ್ಲಿರಲಿ. ಹಿಂಗೆ ಎಲ್ಲ ಕಡೆಗೂ ಆ ಒಣ ಹಿಟ್ಟು ಹಾಕಿದ್ವಲ್ಲ ಅದು ಎಲ್ಲ ಕಡೆಗೂ ಹೋಗೋ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಗಣ್ಣಿರುತ್ತಲ್ಲ ಇಲ್ಲಿಗೆ ಸ್ವಲ್ಪ ಒಂಚೂರು ನೀರು ಹಿಂಗೆ ಹಸೆಗಾಯಿ ಮಾಡಿಕೊಂಡು ಹಿಂಗಿರುತ್ತಲ್ಲ ಇದನ್ನೇನು ಮಾಡಬೇಕು, ಚೆನ್ನಾಗಿ ನೊರಿಬೇಕು. ಹಿಂಗೆ ತೀರಾ ಜೋಳದ ರೊಟ್ಟಿಗೆ ಮಾಡ್ತೀವಲ್ಲ ಆ ಮಟ್ಟಿಗೆ ನಾದಬೇಕು ಅಂತಿಲ್ಲ, ಅದ್ರಾಗ ಒಂದು ಅರ್ಧ ನಾದಿದ್ರೂ ಸಾಕಾಗುತ್ತೆ. ಇದರಲ್ಲೇನು ಜಿಗಿ ಚೆನ್ನಾಗಿರೋದ್ರಿಂದ ಏನು ರೊಚ್ಚಿಗೆ ಅದು ನಾದಬೇಕು ಅಂತ ಏನಿಲ್ಲ. ಇದನ್ನೇನು ನೋಡ್ರಿ, ಹಿಂಗೆ ಬೆಣ್ಣೆ ಮುದ್ದೆ ಥರ ಮಾಡ್ಕೋಬೇಕು. ಇದನ್ನ ಹಿಂಗೆ ಒಂದಿಷ್ಟು ಗಟ್ಟಿಗಿರಬೇಕು.
ಇದಕ್ಕಿಂತ ತೆಳ್ಳಗಿದ್ರೂ ಮಾಡ್ಬೋದು, ಇದಕ್ಕಿಂತ ಗಟ್ಟಿಗಿದ್ರೂ ಮಾಡ್ಬೋದು. ಆದರೆ ನೀವು ಹೊಸಬ್ರಾಗಿದ್ದರೆ ಈ ಮಟ್ಟಿಗಿದ್ದರೆ ನಿಮಗೆ ಬಹಳ ಬಹಳ ಸುಲಭ ಆಗುತ್ತೆ. ಅದಕ್ಕೆ ನಾನು ಇದನ್ನ ತೋರಿಸ್ತಿರೋದು ನಿಮಗೆ. ಆಮೇಲೆ ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ರೊಟ್ಟಿ ಒಸೆಯೋಕ್ಕೆ ತಗೋಬೇಕು. ಸ್ವಲ್ಪ ಬಿಸಿ ಇದ್ರೂ ನೀವು ರೊಟ್ಟಿ ಒಸಿಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ರೊಟ್ಟಿಗಳು ಕಿತ್ತೋಗ್ತವೆ. ಹಂಗಾಗಿ ಪೂರ್ತಿ ತಣ್ಣಗಾಗ್ಬಿಡ್ರಿ ಇದನ್ನು. ಆಮೇಲೆ ಇದನ್ನ ಮುಚ್ಚಬೇಕು ಏನಾದರೂ ಒಂದು ಇದರಲ್ಲಿ, ಇಲ್ಲ ಅಂತಂದರೆ ಮೇಲೆ ಒಣಗಿಬಿಡುತ್ತೆ. ಮುಚ್ಚಿ ತಣ್ಣಗಾಗ್ಬಿಡ್ರಿ. ಇವಾಗ ಮೊದಲಿಗೆ ನಾನು ಕೈಯಲ್ಲಿ ಹೆಂಗೆ ರೊಟ್ಟಿ ತೊಟ್ಟೋದು ತೋರಿಸ್ಕೊಡ್ತೀನಿ. ಮೊನ್ನೆ ಹೋಳಿಗೆ ಮಾಡೋಕ್ಕಂತ ಕತ್ತರಿಸಿದ್ನಲ್ಲ ಒಂದು ಕವರ್ ಚೀಲ, ಹಂಗೆ ಐತೆ. ಇದನ್ನೇ ತೊಗೊಂಡಿದ್ದೀನಿ, ತೊಳೆದು ಇಟ್ಟಿದ್ದೆ. ಎಣ್ಣೆ ನೋಡಿರಿ ಭಾಳ ಹಾಕಬಾರ್ದು. ಎಣ್ಣೆ ಇದಕ್ಕೆ ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆ ನೋಡಿರಿ, ಒಂದಿಷ್ಟು ಅಷ್ಟೇ. ಹಿಂಗೆ ಒಂಚೂರು ಹಿಂಗೆ ಎಣ್ಣೆ ಹಚ್ಕೊಂಡು ಒಂಚೂರು ಹಿಂಗೆ ಅಂದರೆ ಸಾಕು. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಹೋಳ್ಗೆ ಹಾಕ್ಕೊಂಡಂಗೆ ಏನಾಗುತ್ತಪ್ಪ ಅಂತಂದರೆ ಹಿಂಗೆ ತಟ್ಟಬೇಕಾದ್ರೆ ಈ ಕೈಗೆ ಅಂಟ್ಕೊಂಡಾಗ ಏನಾಗುತ್ತೆ, ಹಿಂಗೆ ಮೇಲೆ ಕೈಗೆ ಅಡ್ರುತ್ತೆ ಅದು. ಹಾಗಾಗಿ ಆದಷ್ಟು 1 ಹನಿ 2 ಹನಿ ಎಣ್ಣೆ ಹಾಕಿ ಒಂಚೂರು ಹಿಂಗೆ ಮಾಡ್ಕೋಬೇಕಷ್ಟೆ. ಹೆಸರಿಗೆ ಅಂತ ಹೇಳ್ತೀವಲ್ಲ, ನಾಮಕಾವಸ್ಥೆ ಅಂತ, ಹಾಗೆ ಹಿಂಗೊಂದು ಸತಿ ಎಣ್ಣೆ ಎಲ್ಲ ಸವರಿ ಬಿಟ್ಟು, ಇವಾಗಿಲ್ಲಿ ಅಕ್ಕಿ ಹಿಟ್ಟಿನ ಇದರಲ್ಲಿ ನಿಮಗೆ ಅಕ್ಕಿ ರೊಟ್ಟಿಗಳು ದೊಡ್ಡ ಬೇಕೋ ಸಣ್ಣ ಬೇಕೋ ಅದಕ್ಕೆ ಸರಿಯಾಗಿ ಒಂದು ಉಂಡೆ ತೊಗೊಂಡ್ಬಿಟ್ಟು ಕೈಗೆ ತೊಗೊಂಡ್ಮೇಲೂ ಅಷ್ಟೇ ಒಂದು 2 ಸತಿ ಹಿಂಗೆ ಮಾಡಿಕೊಂಡು ಹಿಂಗೆ ಚೆನ್ನಾಗಿ ಒಂಚೂರು ನಾದ್ಕೋಬೇಕು ಹಿಂಗೆ ಕೈಯಲ್ಲಿ, ಆಯಿತಾ? ಯಾಕಂದರೆ ಅಲ್ಲಿ ಒಂಚೂರು ಸರಿಯಾಗಿರೋದಿಲ್ಲ ನಾದೋದಕ್ಕೆ. ಹಿಂಗೆಲ್ಲ ಚೆನ್ನಾಗಿ ನಾದ್ಬಿಟ್ಟು ಒಂದಿಷ್ಟು ತಪ್ಪಂದು ಉಂಡೆ ಮಾಡ್ಕೊಳ್ರಿ. ಇವಾಗ ಇದ್ರ ಮೇಲೆ ಮಾಮೂಲಿ ನೀವು ಹೋಳಿಗೆ ಹೆಂಗೆ ತಟ್ತೀರ ಹಂಗೆ ತಟ್ಕೊಂತ ಹೋಗೋದಷ್ಟೆ. ಇವಾಗ ಒಂಚೂರು ಕೈಗೆ ಒಂಚೂರು ಎಣ್ಣೆಗಾಯಿ ಮಾಡ್ಕೊಂಡು ನೋಡಿ, ಸ್ವಲ್ಪ ಎಣ್ಣೆ ಹಾಕಿರೋದು ಕಾಲೇ ಇದು ಕೈ ಹಿಂಗಂದ್ರೆ ಹಿಂಗೆ ಕೈಗೆ ಮೇಲಕ್ಕೆ ಬರುತ್ತೆ. ಹಾಗಾಗಿ ಜಾಸ್ತಿ ಎಣ್ಣೆ ಹಾಕೋಣಕ್ಕೆ ಹೋಗ್ಬಾರ್ದು. ಈಗ ಹಿಂಗೇ ತಟ್ಕೊಬರ್ಬೇಕು. ಹಿಂಗೆ ನಿಮ್ಗೆ ಯಾರು ಹಿಂಗೆ ತಟ್ಟಕ್ಕೆ ಬರ್ತಿಲ್ಲ ಅಂತಂದರೆ ಹಿಟ್ಟು ಗಟ್ಟಿಗಾಯ್ತಪ್ಪ ಒಂದು ಪಕ್ಷನ, ಅದ್ರ ಹಿಟ್ಟೇನು ಜಾಸ್ತಿ ಹಾಕ್ಕೊಂಡು ಮತ್ತೆ ಹಸೆಗಾಯಿ ಮಾಡ್ಕೊಂಡು ಮತ್ತೆ ನೀವು ಅದನ್ನು ನಾದ್ಕೋಬೇಕಾಗತ್ತೆ ಇನ್ನೊಂದು ಸತಿ. ಹಿಂಗೆ ದಪ್ಪ ಬೇಕೋ ತೆಳ್ಳಗೆ ಬೇಕೋ ನಿಮಗೆ ಬೇಕಾದಂಗೆ ಹಿಂಗೆ ತಟ್ಕೊಂಬರ್ಬೇಕು. ಹಿಂಗೆ ಬೇಕಂದ್ರೆ ಸ್ವಲ್ಪ ನೀರ್ಗಾಯಿ ಮಾಡ್ಕೊಬೋದು, ಎಣ್ಣೆ ಹಚ್ಕೊಳಕ್ಕಾಗಿಲ್ಲ ಅಂದರೆ ನೀರ್ಗಾಯಿ ಮಾಡ್ಕೊಳ್ಳಿ. ಹಿಂಗೆ ಎಣ್ಣೆಗಿಂತ ನೀರ್ಗಾಯಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವೇನು ಕೆಳಗಡೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ವಿ ಅಂತಂದರೆ ಹಿಂಗಂದ್ರೆ ಹಿಂಗೆ ಕೈ ಮೇಲಕ್ಕೆ ಅಡ್ರುತ್ತೆ, ಹಿಂಗೆ ತಟ್ಟಕ್ಕೆ ಬರೋಲ್ಲ ಅದು. ಹಂಗಾಗಿ ಸ್ವಲ್ಪ ನೀರ್ಗಾಯಿ ಮಾಡ್ಕೊಡ್ರಿ. ಎಣ್ಣೆ ಆದರೆ ಮತ್ತೊಂಥರ ಜಾರ್ದಂಗೆ ಆಗುತ್ತೆ. ಹಿಂಗೆ ಎಲ್ಲೆಲ್ಲಿ ದಪ್ಪ ಐತೆ ಅಲ್ಲೆಲ್ಲ ನೋಡಿ ಹಿಂಗೆ ಇದು ಮಾಡ್ಕೊಂಬರ್ರಿ. ಹಿಂಗೆ ಒಟ್ಟೊಂದು 2-3 ಥರ ತೋರಿಸ್ತೀನಿ, ನಿಮ್ಗೆ ಯಾವುದು ಸುಲಭ ಆಗುತ್ತೆ ಅದನ್ನು ಆ ಥರ ಮಾಡಿಕೊಡ್ರಿ. ಸ್ವಲ್ಪ ಅರ್ಗುಗಳೆಲ್ಲ ಸೀಳಿದ್ವು ಅಂತಂದ್ರೆ ಒಂಚೂರು ಹಿಂಗೆ ಮಾಡ್ಕೊಬರ್ರಿ ಅಷ್ಟೇ. ಹಿಂಗೆಲ್ಲ ತಕ್ಕೂ ಇದು ಮಾಡ್ಕೊಂಬರ್ರಿ. ಸ್ವಲ್ಪ ನಿಮಗೆ ತ್ರಾಸಂತ ಅನ್ನಿಸ್ಬೋದು, ಸ್ವಲ್ಪ ಕಲಿಯೋವರೆಗೂ ಅಷ್ಟೇ. ಹಂಗೆ ಮೇಲೆ ಕಡಿರ್ತೈತೆ ಅಂದರೆ ಸ್ವಲ್ಪ ನೀರ್ಗಾಯಿ ಮಾಡ್ಕೊಳ್ರಿ. ನೀರ್ಗಾಯಿ ಮಾಡ್ಕೊಂಡ್ರೆ ಅಡ್ರಲ್ಲ ಅವಾಗ. ಇವಾಗ ಇದು ತೆಗಿಯೋದೇನು ಕಷ್ಟ ಆಗಲ್ಲ ನಿಮಗೆ. ಕೈಯಲ್ಲಿ ಹಿಂಗೆ ಅಂದರೆ ಹಿಂಗೆ ಬಂದುಬಿಡುತ್ತೆ ನೋಡ್ರಿ, ಹಿಂಗೆ ಸುಲಭವಾಗಿ ಬರುತ್ತಿದ್ದು. ಇದು ಒಂದು ವಿಧಾನ, ಆಯಿತಾ? ಇವಾಗ ನೋಡಿರಿ, ಈ ಥರ ನಿಮಗೆ ಹೊಸಬರಾಗಿದ್ದರೆ ನೀವು ನಾನ್ ಸ್ಟಿಕ್ ಹಂಚನ್ನು ಬಳಸೋದ್ರಿಂದ ನಿಮಗೆ ಬೇಯಿಸೋಕ್ಕೆ ಸುಲಭ ಆಗುತ್ತೆ. ಇದನ್ನು ಕೈ ತಗೊಳ್ಳೋದೇನು ಕಷ್ಟ ಆಗಲ್ಲ, ಆರಾಮಾಗಿ ಬಂದುಬಿಡುತ್ತೆ ನೋಡಿರಿ. ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಿದ್ರಿ ಅಂತಂದರೆ ಆರಾಮಾಗಿ ಬಂದುಬಿಡ್ತಿದ್ದು. ಈ ಥರ ಹಾಕಿಬಿಟ್ಟು ಉರಿನ ಸಣ್ಣರಿಗಿನ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕಷ್ಟೆ. ಇದನ್ನು ಚಪಾತಿ ಥರ ಆ ಕಡೆ ಈ ಕಡೆ ತಿರುವು ಹಾಕ್ಕೊಂಡೆ ಬೇಯಿಸ್ಬೇಕು. ಈ ಥರ ಸುಚ್ಕಾಯಿ ಇರುತ್ತಲ್ವ, ಇದನ್ನ ಉಲ್ಟಾ ಹಿಡ್ಕೊಂಡ್ರೆ ಹಿಂಗೆ ಹಿಡ್ಕೊಂಡ್ರೆ ಒಂಥರ ಅಂಟ್ಕೊಳ್ಳುತ್ತೆ. ನಾವು ಹೋಳಿಗೆ ತಿರುವು ಹಾಕ್ತೀವಲ್ಲ ಹಂಗೆ
ತೆಗೆದ್ಬಿಟ್ಟು ಈ ಥರ ತಿರುವಿ ಹಾಕ್ಬೇಕು ಹಿಂಗೆ. ಆವಾಗ ಭಾಳ ಸುಲಭವಾಗಿ ಬರುತ್ತೆ, ಕಿತ್ತೋಗಲ್ಲ. ಮೆತ್ತಗೆ ಬೇಕು ಅನ್ನೋರು ಉರಿ ಜಾಸ್ತಿ ಇಟ್ಟು ಬೇಯಿಸಬೇಕು. ಸ್ವಲ್ಪ ಗರಿ ಗರಿ ಆಗಿರಬೇಕು ಅನ್ನೋರು ಸ್ವಲ್ಪ ಉರಿ ಕಡಿಮೆ ಇಟ್ಟು ಬೇಯಿಸಬೇಕು. ನೋಡಿರಿ ಇವಾಗ ಉಬ್ಬುತ್ತಾ ಇದೆಯಾ ಹಿಂಗೆ. ಇದಕ್ಕೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸ್ವಲ್ಪ ನೀರು ಹಚ್ಕೊಂಡು ತಟ್ಟಿರ್ತೀವಿ. ಆಮೇಲೆ ಇದರಲ್ಲೂ ನೀರಿನಂಶ ಸಾಕಷ್ಟು ಇರೋದ್ರಿಂದ ಚೆನ್ನಾಗೇ ಬರುತ್ತೆ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಇಟ್ಟಿದ್ದೀನಿ ನಾನು. ಇವಾಗ ಉರಿನ ಹೆಚ್ಚು ಕಡಿಮೆ ಮಾಡಿಕೊಂಡು, ಸಣ್ಣ ಉರಿಗಿನ ಸ್ವಲ್ಪ ಜಾಸ್ತಿ ಉರಿ, ಇಲ್ಲ ತೀರಾ ಜಾಸ್ತಿ ಉರಿ, ಇದನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು. ಒಂದು ಹತ್ತಿ ಬಟ್ಟೆ ತೊಗೊಂಡ್ಬಿಟ್ಟು ಹಿಂಗೆ ಸ್ವಲ್ಪ ಒತ್ತಿದ್ವಿ ಅಂತಂದರೆ ಚೆನ್ನಾಗಿ ಉಬ್ಬಿ ಬರ್ತವೆ. ಮೊದಲನೇದು ಸ್ವಲ್ಪ ಹಂಚು ಅಥವಾ ಕಾದಿರೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಉಬ್ಬೋದಿಲ್ಲ. ಆದರೆ ಎರಡನೇದು ಮೂರನೇದು ಬೇಯಿಸ್ತಾ ಹೋದಂಗೆ ಚೆನ್ನಾಗಿ ಉಬ್ಬಿ ಬರ್ತವೆ ಅಕ್ಕಿ ರೊಟ್ಟಿಗಳು. ಅದನ್ನು ತಿಳ್ಕೊಳ್ರಿ. ಹಿಂಗೆ ಚೆನ್ನಾಗಿ ಎರಡು ಕಡೆ ಬೇಯಿಸ್ಬೇಕಾಗುತ್ತೆ. ಹೊಸಬ್ರಾಗಿರೋದಕ್ಕೆ ನಿಮ್ಗೆ ಇದು ನಾನ್ ಸ್ಟಿಕ್ ಹಂಚು ಸೂಕ್ತ ಅಂತೇಳಿ ಇದರಲ್ಲಿ ತೋರಿಸಿದ್ದೀನಿ. ಈಗ ಮುಂದೆ ನಾನು ಕಬ್ಬಿಣದ ಹಂಚಲ್ಲೂ ಕೂಡ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಕಬ್ಬಿಣದ ಹಂಚು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಹೊಸಬ್ರಾಗಿದ್ದರೆ ನಾನ್ ಸ್ಟಿಕ್ಕಲ್ಲೇ ಮಾಡಿ. ಈಗ ಇನ್ನೊಂದು ವಿಧಾನ ಅಂತಂದರೆ, ಮಾಮೂಲಿ ನಾವು ಜೋಳದ ರೊಟ್ಟಿಗಳು ಆಮೇಲೆ ಚಪಾತಿಗಳನ್ನು ಹೆಂಗೆ ಹೊಸಿತೀವೋ ಹಂಗೆ ಹಿಟ್ಟು ಹಾಕೊಂಡ್ಬಿಟ್ಟು ಹೊಸಿಯೋದು. ನೀವು ಈ ಥರ ಹಿಟ್ಟು ಹಾಕೊಂಡು ಕೂಡ ಹೊಸದು ಕೂಡ ಅಕ್ಕಿ ರೊಟ್ಟಿಗಳನ್ನು ಮಾಡ್ಬೋದು. ಇದು ಕೂಡ ತುಂಬ ಸುಲಭವಾಗಿ ಬರುತ್ತೆ. ಹಾಗಾಗಿ ಇದನ್ನು ಕೂಡ ಮಾಡಿ. ನಿಮ್ಗೆ ಆ ಥರ ಒತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ, ಯಾಕಂದರೆ ಕೈಯಿಂದ ತಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಚಪಾತಿ ಥರ ಕೂಡ ಹೊಸಿಬಹುದು. ಯಾಕಂದರೆ ಚಪಾತಿ ಥರ ಹೊಸದು ಮಾಡಲಿಕ್ಕೂ ಕೂಡ ಈ ಒಂದು ಹಿಟ್ಟು ಚೆನ್ನಾಗಿರುತ್ತೆ. ನಾನೇನು ಅಳತೆ ತೋರಿಸಿದ್ದೀನಿ ಅದು. ಈ ಥರ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಹೊಸಿಬೋದು. ಸ್ವಲ್ಪ ಆದಷ್ಟು ತೆಳ್ಳಗೆ ಹೊಸಿಬೇಕು, ಯಾಕಂದರೆ ಇದು ಸ್ವಲ್ಪ ಅಂಗಡಿ ಹಿಟ್ಟಾಗಿರೋದ್ರಿಂದ ಏನೋ ಕುಗ್ಗುತ್ತೆ. ಸ್ವಲ್ಪ ಹಂಚಿನ ಬಿಸಿಗೆ ಏನಾಗುತ್ತಪ್ಪ ಅಂದರೆ ಸಣ್ಣ ಆಗ್ತವೆ ಇವು. ಆಮೇಲೆ ಹಿಟ್ಟು ಕೂಡ ಸ್ವಲ್ಪ ಹಳೇದಾಗಿರುತ್ತೆ. ಸ್ವಲ್ಪ ಹಿಟ್ಟು ತಾಜಾ ಆಗಿತ್ತು ಅಂತಂದರೆ ಜಾಸ್ತಿ ಕುಗ್ಗೋದಿಲ್ಲ ರೊಟ್ಟಿಗಳು. ಹಾಗಾಗಿ ಸ್ವಲ್ಪ ತೆಳ್ಳಗೆ ನಾವು ಹೊಸಿದ್ವಿ ಅಂತಂದರೆ ಬೇಯಿಸ್ತಾ ಏನಾಗುತ್ತೆ, ಸ್ವಲ್ಪ ಅದರ ಒಂದು ಗಾತ್ರ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ತೆಳ್ಳಗೆ ಹೊಸದ್ಬಿಟ್ಟು ಹಿಂಗೆ ಒಣ ಬಟ್ಟೆಯಲ್ಲಿ ಸ್ವಲ್ಪ ಹಿಟ್ಟನ್ನು ಕೊಡೋರು ಹಿಂಗೆ. ಯಾಕಂತಂದರೆ ಹಿಟ್ಟು ಜಾಸ್ತಿ ಹತ್ತಿರುತ್ತಲ್ಲ, ಇದನ್ನ ನಾವು ಉಜ್ಜೋದಕ್ಕೆ ಅಂತೇಳಿ ಅಂದರೆ ಹೊಸೆಯೋದಕ್ಕೆ ಜಾಸ್ತಿ ಹಿಟ್ಟನ್ನು ಬಳಸಿರ್ತೀವಿ ಹಾಗಾಗಿ. ಆಮೇಲಿಂದ ಇಲ್ಲಿ ಸ್ವಲ್ಪ ನೀರನ್ನು ಹಚ್ಚಬೇಕು. ನೋಡಿರಿ, ನೀರನ್ನು ಹಚ್ಚೋದು ತುಂಬ ಅಂದರೆ ತುಂಬ ಕಡಿಮೆ. ಚೂರು ಬಟ್ಟೆನ ಹಸಿ ಮಾಡ್ಕೊಂಡು ಹಿಂಗೆ ಮೇಲೆ ಒಂಚೂರು ನಾಜೂಕಾಗಿ ನೀರು ಹಚ್ಕೊಂಬರ್ಬೇಕು. ಜಾಸ್ತಿ ನೀರು ಹಚ್ಚಬಾರ್ದು. ಜಾಸ್ತಿ ನೀರು ಹಚ್ಚಿದ್ರಿ ಅಂತಂದರೆ ಅದು ಅಕ್ಕಿ ಹಿಟ್ಟು ಜಾಸ್ತಿ ನೀರು ಹಿಡ್ಕೊಂಬಿಟ್ಟು ಅದ್ರ ಕರಗೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ನೀರನ್ನು ಸ್ವಲ್ಪ ಹಚ್ಬೇಕಷ್ಟೇ. ಇನ್ನೂ ಸ್ವಲ್ಪ ಏನಾದರೂ ಹಿಟ್ಟು ಉಳ್ಕೊಂಡಿದೆಯಾ ಸ್ವಲ್ಪ ಹಿಂಗೆ ಹಂಗೆ ಮೇಲೆ ಒಂಚೂರು ಹಿಂಗೆ ನೀರು ಹಚ್ಚಿದ್ವಿ ಅಂತಂದರೆ ಸಾಕಾಗುತ್ತೆ. ಇವಾಗ ಒಂದು ಬಟ್ಟೆ ಇರುತ್ತಲ್ಲ, ಹತ್ತಿ ಬಟ್ಟೆ, ಅದನ್ನು ತೊಗೊಂಡ್ಬಿಟ್ಟು ಹಿಂಗೆ ನಾಜೂಕಾಗಿ ಒತ್ಕೊಳ್ತಾ ಬನ್ನಿ. ಆವಾಗ ಚೆನ್ನಾಗಿ ಉಬ್ಬುತ್ತಂತೆ. ನಿಮಗೆ ಸ್ವಲ್ಪ ಬಿಸಿ ತಾಗ್ತಾ ಇದೆ ಅಂತಕ್ಕಂಥವ್ರು ಸಪಾಟಾಗಿರೋ ತಳ ಇರುತ್ತಲ್ವ, ಅಂಥ ಒಂದು ಲೋಟವನ್ನು ತೊಗೊಂಡ್ಬಿಟ್ಟು ಕೂಡ ನೀವು ಒತ್ತಬಹುದು. ಅದು ಕೂಡ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಅದು ನಿಮ್ಮ ಇಚ್ಛೆ. ಅದು ನಿಮಗೇನಾದರೂ ರೂಢಿ ಇತ್ತು ಅಂತಂದರೆ ನೀವು ಒಂದು ಒಣ ಬಟ್ಟೆಯಲ್ಲೂ ಕೂಡ ಈ ಥರ ಒತ್ತಬಹುದು. ನಾನು ನಿಮಗೆ ನಾನ್ ಸ್ಟಿಕ್ ಹಂಚನ್ನು ಯಾಕೆ ನನಗೆ ಶಿಫಾರಸು ಮಾಡಿದ್ದೀನಿ ಅಂತಂದರೆ, ಸ್ವಲ್ಪ ಅದಾದರೆ ನಿಮಗೆ ಸುಲಭ ಆಗುತ್ತೆ ಅಂತೇಳಿ. ಆದಷ್ಟು ಆರೋಗ್ಯಕ್ಕೆ ಕಬ್ಬಿಣದ ಹಂಚುಗಳು, ಎರಕದ ಹಂಚುಗಳು ಸೂಕ್ತ. ಆದರೆ ಆ ಒಂದು ನಾನ್ ಸ್ಟಿಕ್ ಹಂಚುಗಳಲ್ಲಿ ಏನು ಗೀರುಬಾರ ಆಗಿರಬಾರ್ದು, ತೀರಾ ಹಳೇದಾಗಿರಬಾರ್ದು. ಅಂಥ ಹಂಚುಗಳಿದ್ರೆ ಬಳಸಿ. ಇಲ್ಲ ಅಂತಂದರೆ ಮಾಮೂಲಿ ನಿಮ್ಮಲ್ಲಿ ಯಾವ್ದು ಕಬ್ಬಿಣದ ಹಂಚಿದೆ ಅದನ್ನೇ ಬಳಸಿ ರೊಟ್ಟಿಗಳನ್ನು ಮಾಡ್ಕೊಳ್ಳಿ ಅಷ್ಟೇ. ನೋಡಿರಿ, ಇಷ್ಟೇ, ಇನ್ನೇನೂ ಇಲ್ಲ. ಮತ್ತು ಏನಪ್ಪ ಅಂತಂದರೆ, ಸ್ವಲ್ಪ ಇದನ್ನು ಬೇಯಿಸ್ಬೇಕಾದ್ರೆ ಉರಿ ಹೆಚ್ಚು ಕಡಿಮೆ ಆಗುತ್ತೆ. ನಿಮಗೆ ಹೇಳಿದ್ನಲ್ವ, ಒಂದೊಂದು ಸತಿ ಜಾಸ್ತಿ ಇಡಬೇಕಾಗತ್ತೆ, ಒಂದು ಸತಿ ಕಡಿಮೆ ಇಡಬೇಕಾಗುತ್ತೆ. ಹಂಚೇನಾದ್ರೂ ನಾವು ಏನಾದರೂ ರೊಟ್ಟಿ ಹೊಸಿತಾ ಇರ್ತೀವಿ, ಆವಾಗ ಸಣ್ಣ ಉರಿ ಮಾಡಿರ್ತೀವಿ, ಆವಾಗೇನು ಸ್ವಲ್ಪ ತಣ್ಣಗಾಗಿತ್ತು ಅಂತಂದರೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಉರಿನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಹಂಚನ್ನು ಒಂದು ಹದವಾಗಿ ಕಾಯಿಸ್ಬಿಟ್ಟು ರೊಟ್ಟಿ ಸುಟ್ಕೊಂಡ್ವಿ ಅಂತಂದರೆ ಚೆನ್ನಾಗಿರುತ್ತೆ. ಆಮೇಲೆ ಕಬ್ಬಿಣದ ಹಂಚು ಒಂದು ಸತಿ ಚೆನ್ನಾಗಿ ಕಾಯಿತು ಅಂತಂದರೆ ಒಂದು ಅಥವಾ 2 ರೊಟ್ಟಿಗಳು ಸ್ವಲ್ಪ ಅಷ್ಟು ಉಬ್ಬೋದಿಲ್ಲ. ಆಮೇಲೆ ನೀವು ಮಿಕ್ಕಿದವಂತೂ ಎಂಥ ಚೆನ್ನಾಗಿ ಬರ್ತವೆ ಅಂದರೆ ಹೂವು ಅಳ್ದಂಗೆ ಅಳ್ತಿರ್ತವೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಇದನ್ನು ಈ ಥರ ನಾನು ಏನೇನು ಹೇಳಿದ್ದೀನಿ ಅದನ್ನು ಎಲ್ಲದನ್ನು ಕೂಡ ಚಾಚು ತಪ್ಪದೆ ಅನುಸರಿಸಿ ಮಾಡಿ ನೋಡಿದರೆ ತುಂಬ ಚೆನ್ನಾಗಿ ಬರ್ತವೆ. ಸರಿ, ಆಯಿತು, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಟಾಟಾ, ಬಾಯ್ ಬಾಯ್.